ಚಲಿಸುವ ರೈಲಿನಲ್ಲಿ ಪ್ರಯಾಣಿಕರ ಮೊಬೈಲ್ ಕಳವು ತಡೆಗಟ್ಟುವುದು ಮತ್ತು ಕಳುವಾದ ಮೊಬೈಲ್ ಪತ್ತೆ ಹಚ್ಚಿ ವಾರಸುದಾರರಿಗೆ ಹಿಂತಿರುಗಿಸುವ ಉದ್ದೇಶದಿಂದ ಆಪರೇಷನ್ ಅಮಾನತ್ ಎಂಬ ಯೋಜನೆ ಆರಂಭಿಸಲಾಗಿದೆ. ಮೊಬೈಲ್ ಕಳೆದುಕೊಂಡವರು ತಕ್ಷಣವೇ ರೈಲಿನಲ್ಲಿ ಕರ್ತವ್ಯ ನಿರ್ವಹಿಸುವ ಪೊಲೀಸರಿಗೆ ದೂರು ನೀಡಬಹುದು. ಇಲ್ಲವಾದರೆ ರೈಲ್ ಮದದ್ ಎಂಬ ಪೋರ್ಟಲ್ನಲ್ಲಿ ದೂರು ದಾಖಲಿಸಬಹುದು. ಇದರಿಂದ ಪೊಲೀಸ್ ಠಾಣೆಯಲ್ಲಿ ದೂರು ನೀಡುವುದು ತಪ್ಪಲಿದೆ. ದೂರದರ್ಶನದೊಂದಿಗೆ ಪ್ರಯಾಣಿಕ ಅನುಪ್ರಮ್ ರಾಜಸ್ಥಾನಕ್ಕೆ ತೆರಳುವಾಗ ಮೊಬೈಲ್ ಕಳುವಾಗಿತ್ತು. ತಕ್ಷಣ ದೂರು ನೀಡಿದ್ದು ಪೊಲೀಸರು ಮನೆಗೆ ಮೊಬೈಲ್ ತಲುಪಿಸಿದ್ದಾರೆ. ಈ ವ್ಯವಸ್ಥೆ ಕಲ್ಪಿಸಿದ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ಎಂದರು. नेक्स्ट स्टेशन मेरे को नहीं मिलता है तो मेरे घर पे ही मोबाइल पूरा वो मोबाइल मेरे घर पे मिल जाता है. इसलिए नरेंद्र मोदी जी ने बहुत अच्छा काम किया, हम उनको धन्यवाद देते हैं. और भी रेलवे वंदे भारत जैसी खूब सारी रेलें स्टार्ट की है और नई स्पेशल ट्रेन भी चालू की है हर स्टेट से. तो रेलवे के लिए और हर क्षेत्र में मोदी जी ने बहुत अच्छा किया. ಮತ್ತೋರ್ವ ಪ್ರಯಾಣಿಕ ಜಾನ್ಸನ್ ರೈಲಿನಲ್ಲಿ ಮೊದಲು ಮೊಬೈಲ್ ಕಳುವಾದರೆ ರೈಲ್ವೆ ಪೊಲೀಸ್ ಠಾಣೆಗೆ ತೆರಳಿ ದೂರು ದಾಖಲಿಸಬೇಕಿತ್ತು. ಆಗ ಕಳ್ಳರನ್ನು ಪತ್ತೆ ಹಚ್ಚುವುದು ಕಷ್ಟವಾಗಿತ್ತು. ಇದೀಗ ರೈಲ್ ಮದದ್ ಪೋರ್ಟಲ್ನಲ್ಲಿ ದೂರು ದಾಖಲಿಸಲು ಅವಕಾಶ ಕಲ್ಪಿಸಿರುವುದರಿಂದ ಪ್ರಯಾಣಿಕರಿಗೆ ಅನುಕೂಲವಾಗಿದೆ ಎಂದು ಹೇಳಿದರು. ಅದನ್ನ ಟ್ರೈನ್ ಎಲ್ಲ ಚೆನ್ನಾಗಿ ಬರ್ತಾ ಈಗ ಚೆನ್ನಾಗಿದೆ. ನಮಗೆ ಅದೇ ಮೊದಲಿಗಿಂತ ಸುವಿಧಾ ಚೆನ್ನಾಗಿದೆ. ಮತ್ತೊಬ್ಬ ಪ್ರಯಾಣಿಕ ವಿನೋದ್ ಬದ್ದಿ ಈ ಮೊದಲು ರೈಲಿನಲ್ಲಿ ಮೊಬೈಲ್ ಕಳುವಾದರೆ ಮತ್ತೆ ಸಿಗುವುದು ಕಷ್ಟಕರವಾಗಿತ್ತು. ಇದೀಗ ರೈಲು ಮದದ್ ಪೋರ್ಟಲ್ ಮೂಲಕ ದೂರು ದಾಖಲಿಸಿ ಸುಲಭವಾಗಿ ವಾಪಸ್ ಪಡೆಯಬಹುದು ಎಂದು ಹೇಳಿದರು. ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ಈ ತರ ಒಂದ್ ಸ್ವಲ್ಪ ವಿಷಯ ಏನಾಗಿದೆ ಅಂದ್ರೆ ನಮ್ಮ ಮೊಬೈಲಿಗೆ ಏನಾರ ಕಳೀತು ಅಂದ್ರೆ ನಾವೀಗ ಪ್ಯಾಸೆಂಜರ್ ಹೆಂಗಂದ್ರೆ ಅದೇ ಕಂಪಾರ್ಟ್ಮೆಂಟ್ ನಲ್ಲಿ ಏನು ಪೊಲೀಸ್ಗೆ ನಾವು ಇನ್ಫಾರ್ಮ್ ಮಾಡಿದಾರೆ, ಅವರೆಲ್ಲ ಮುಂದಿನ ಸ್ಟೇಷನ್ ನಲ್ಲಿ ಅವ್ರು ಇನ್ಫಾರ್ಮ್ ಮಾಡಿ ಆದಷ್ಟು ಲಘು ನಮ್ಮ ಮೊಬೈಲ್ ನಿಯರ್ ಬೈ ಜರ್ನಿ ಲೈನ್ ಸಿಗೋದಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಬಹಳ ನಮ್ಗೆ ಅನುಕೂಲ ಆಗ್ತಾ ಇದೆ. ನೈಋತ್ಯ ರೈಲ್ವೆ ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಡಾ ಮಂಜುನಾಥ್ ಕನಮಡಿ ಭಾರತೀಯ ರೈಲ್ವೆ ಮತ್ತು ದೂರಸಂಪರ್ಕ ಇಲಾಖೆ ಸಹಯೋಗದಲ್ಲಿ ರೈಲ್ ಮದದ್ ಪೋರ್ಟಲ್ ಆರಂಭಿಸಲಾಗಿದ್ದು, ಮೊಬೈಲ್ ಕಳೆದುಕೊಂಡವರು ದೂರು ನೀಡಿದ ತಕ್ಷಣ ಮೊಬೈಲ್ ಎಲ್ಲಾ ಚಟುವಟಿಕೆಗಳನ್ನು ಬಂದ್ ಮಾಡಲಾಗುತ್ತೆ. ಇದರಿಂದ ಮೊಬೈಲ್ ದುರ್ಬಳಕೆ ತಪ್ಪುತ್ತದೆ. ಅಲ್ಲದೆ ಶೀಘ್ರವೇ ಮೊಬೈಲ್ ಪತ್ತೆ ಹಚ್ಚಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಸೆಂಟ್ರಲ್ ಇಕ್ವಿಪ್ಮೆಂಟ್ ರಿಜಿಸ್ಟ್ರಿ ಐಡೆಂಟಿಟಿ ಅಂತ ಅದರಲ್ಲಿ ರಿಜಿಸ್ಟರ್ ಮಾಡಿದ ಮೇಲೆ ಇಮಿಡಿಯೇಟ್ಲಿ ಅದನ್ನ ಈ IMI ನಂಬರ್ನ ಬ್ಲಾಕ್ ಮಾಡ್ತೀವಿ.